ಸಣ್ಣ ಸಣ್ಣ ತಪ್ಪುಗಳಿಂದ ನಿಮ್ಮ ಜೀವನವೇ ನರಕವಾಗ್ತಾ ಇದೆಯಾ? ನಿಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಮಾಡುವಂತ ವಾಸ್ತು ತಪ್ಪುಗಳು ಯಾವುವು? ನಿಮ್ಮ ಮನೆ ವಾಸ್ತು ಇದೆಯೋ ಇಲ್ವೋ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ಇರುತ್ತೆ, ನೋಡಿ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ವಿಷಯನ ತಗೊಂಡ್ಬಂದಿದ್ದೀನಿ. ಇದು ಸರ್ವೇ ಸಾಮಾನ್ಯದಲ್ಲಿ ಒಂದು 70% ಜನ ಈ ತಪ್ಪುಗಳನ್ನ ಮಾಡಿರ್ತಾರೆ. ನಾನು ಸೈಟ್ ವಿಸಿಟಿಂಗ್ ಹೋದಾಗ ಫಸ್ಟ್ ನನ್ನ ಗಮನ ಹೋಗೋದೆ ಈ ವಿಷಯಗಳಿಗೆ. ಏನಪ್ಪ ಅದು ಅಂದರೆ, ನಾವು ಫಸ್ಟ್ ಮನೆ ಕಟ್ಕೊತೀರಲ್ವ, ಮನೆ ಕಟ್ಕೊಬೇಕಾದ್ರೆ ಫಸ್ಟ್ ಕಾಂಪೌಂಡ್ ಎಲ್ಲ ರೆಡಿ ಮಾಡ್ತೀರಿ. ಆ ಕಾಂಪೌಂಡ್ ಏನು ಮಾಡ್ತಾರೆ ಅಂದರೆ, ಕಾಲಮ್ ಬಾಕ್ಸ್ ತಗೊಂತಾರೆ ಅವ್ರು ಕಾಂಪೌಂಡ್ಗೆ. ಅದು ಈ ಕಾರ್ನರಲ್ಲಿ ಬಂದ್ಬಿಡುತ್ತೆ. ಈ ಕಾರ್ನರಲ್ಲಿ ಬಂದಾಗ ನಮ್ಗೇನಾಗುತ್ತೆ, ದೇವ ಮೂಲೆ ಕಟ್ಟಾಗುತ್ತೆ, ಅಗ್ನಿ ಮೂಲೆ ಕಟ್ಟಾಗುತ್ತೆ. ಕಾಂಪೌಂಡ್ ಥಿಕ್ನೆಸ್ ಕಡಿಮೆ ಇರುತ್ತೆ, ಕಾಲಮ್ ಬಾಕ್ಸ್ ಥಿಕ್ನೆಸ್ ದಪ್ಪ ಆಗುತ್ತೆ. ಅವಾಗ ಏನಾಗುತ್ತೆ, ನಮಗೆ ಮೂಲಗಳು ಕಾರ್ನರ್ಗಳು ಒಳಗಡೆ ಬರ್ತದೆ. ವಾಯುವ್ಯ ಕಟ್ಟಾಯಿತು, ನೈಋತ್ಯ ಕಟ್ಟಾಯಿತು, ಇದು ಆಗಬಾರ್ದು. ನಮ್ಮ ಕಾಲಮ್ ಬಾಕ್ಸ್ ಏನು ಥಿಕ್ನೆಸ್ ಇದೆಯೋ ಸೇಮ್ ಥಿಕ್ನೆಸ್ಸು ಕಾಂಪೌಂಡ್ ಬರಬೇಕು. ಇಲ್ಲ ಸರ್ ನಮಗೆ ಅಷ್ಟು ಬೇಡ ಅಂದಾಗ ನೀವು ಈ ಕಾರ್ನರ್ನ ತಪ್ಪಿಸಿ ಕಾಲಮ್ ಬಾಕ್ಸ್ ಕೊಡೋದನ್ನ ಇಲ್ಲಿ ತೊಳಿಬೇಕಿದ್ರೆ ಅವಾಗೇನಾಗುತ್ತೆ, ನಮಗೆ ಮೂಲೆ ಕಟ್ಟಾಗಲ್ಲ. ನೀವು ಪ್ರತಿಯೊಂದು ಮೂಲೆನೂ ಕಟ್ ಮಾಡಿದಾಗ ಇಲ್ಲಿ ಈಶಾನ್ಯ ಮತ್ತು ನೈಋತ್ಯ ಬಂದು ಗಂಡು ಮಕ್ಕಳನ್ನ ತೋರಿಸುತ್ತೆ, ಅದೇ ರೀತಿ ಆಗ್ನೇಯ ಮತ್ತು ವಾಯುವ್ಯ ಬಂದು ಹೆಣ್ಮಕ್ಳನ್ನ ತೋರಿಸುತ್ತೆ. ಇಲ್ಲಿ ಗಂಡು ಮಕ್ಕಳು ಸರಿಯಾಗಿರೋದಿಲ್ಲ, ಹೆಣ್ಮಕ್ಳು ಸರಿಯಾಗಿರೋದಿಲ್ಲ ಅಂದ್ಬಿಟ್ರೆ ನಾವು ಬದುಕೋದು ಹೇಗೆ? ಹಾಗಾಗಿ ಈ ಕಾಲಮ್ ಬಾಕ್ಸ್ಗಳನ್ನ ನೋಡಿಕೊಂಡು ನೀವು ಗಮನ ಕೊಟ್ಟು ಸರಿಪಡಿಸ್ಕೊಳ್ಳಿ. ಇದಾದಮೇಲೆ ನನಗೆ ಮನೆ ಒಳಗಡೆ ಹೋಗ್ಬೇಕಾದ್ರೆ ಎಷ್ಟು ಸ್ಟೆಪ್ ಇರಬೇಕು ಅಂತ ತುಂಬ ಜನ ಕೇಳ್ತಾರೆ. ನೋಡಿ, ನಾನು ಹೇಳೋದು ಇಷ್ಟೇ, ಈ ಸ್ಟೆಪ್ ಇರೋದು 10 ಅಥವಾ 11 ಇಂಚ್ ಅಗಲ ಇರಬೇಕು. ಕೆಲವ್ರು ಏನು ಮಾಡ್ತಾರೆ, 1.5 ಅಡಿ 2 ಅಡಿ ಅಗಲ ಇರ್ತಾರೆ. ಆವಾಗ ನಮಗೆ ಕನ್ಫ್ಯೂಸ್ ಆಗುತ್ತೆ, ಅದ್ರ ಮೇಲೆ 1 ಹೆಜ್ಜೆ ಇಡ್ತೀರಾ 2 ಹೆಜ್ಜೆ ಇಡ್ತೀರಾ ಅಂತ. 10 ರಿಂದ 11 ಇಂಚ್ ಮಾತ್ರನೇ ಅಗಲ ಇರಬೇಕು ಮೆಟ್ಲು. ಮೊದಲನೇ ಪಾದ ಬಲಗಾಲಿಟ್ಟು, ಎರಡನೇ ಮೆಟ್ಲು ಎಡಗಾಲಿಟ್ಟು, ಮೂರನೇ ಪಾದ ಮನೆ ಒಳಗಡೆ ಇಡೋ ಥರ ಇರಬೇಕು. ಅಂದರೆ ಮನೆ ಬಾಗಿಲು ಮುಂದೆ 2 ಮೆಟ್ಲು ಇರಬೇಕು. ಆವಾಗ ನಾವೇನು ಮಾಡ್ತೀರಿ, ಲಾಭ ನಷ್ಟ ಮತ್ತು ಬಲಗಾಲು ಒಳಗಡೆ ಇಡ್ತೀರಿ ನಾವು. ಇದು ಒಳ್ಳೆಯದು. ಇದಾದಮೇಲೆ ನೀವು ಪ್ಲ್ಯಾನ್ ಮಾಡಿಸ್ಕೊತೀರಲ್ವ, ನಮ್ಮ ಹತ್ರ ಫೈನಲ್ ಪ್ಲ್ಯಾನ್ ಆದಾಗ ಬರಲ್ಲ. ಏನಪ್ಪ ವಿಷಯ ಅಂದರೆ, ಬೀಮ್ ಬರುತ್ತೆ ಮೋಲ್ಡಿಂದ ಕೆಳಗಡೆಗೆ, ಬೀಮ್ ಬರುತ್ತಲ್ಲ, ಆ ಬೀಮು ವಿಂಡೋ ಮೇಲೆ, ಕಿಟಕಿ ಮೇಲೆ, ಬಾಗಿಲುಗಳ ಮೇಲೆ, ದೇವ್ರ ಮನೆ ಮೇಲೆ ಬರಬಾರ್ದು. ಇದನ್ನು ಗಮನದಲ್ಲಿ ಇಟ್ಕೊಂಡು ಪ್ಲ್ಯಾನ್ ಆದಮೇಲೆ ಅಬ್ಸರ್ವ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಏನಾದರೂ ದೇವ್ರ ಮನೆ ಮೇಲೆನೋ ಅಥವಾ ಬಾಗಿಲು ವಿಂಡೋ ಮೇಲೆ ಇದ್ದರೆ ಅದು ದೋಷ ಉಂಟಾಗುತ್ತೆ, ಒತ್ತಡನ ತರುತ್ತೆ ನಮ್ಮ ಮೇಲೆ. ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ನೋಡ್ರೆ ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಪೂರ್ವ ಆಗ್ನೇಯದಲ್ಲಾಗಲಿ ಅಥವಾ ದಕ್ಷಿಣ ಆಗ್ನೇಯದಾಗಲಿ ಯಾವುದೇ ಕಾರಣಕ್ಕೂ ಯುಟಿಲಿಟಿಗಳನ್ನ ಕೊಡಬೇಡಿ. ಇನ್ನು ಈಗಂತೂ ಆಧುನಿಕ, ಈಗ ಹೊಸ ಮನೆ ಬೇಕು, ಯಾರ ಹತ್ರನೂ ಇರಬಾರ್ದು, ಆ ಥರ ಮನೆ ಕಟ್ಟಬೇಕು ಅಂತ ಜನ ಪೈಪೋಟಿಗೆ ಬಿದ್ದುಬಿಟ್ಟವ್ರೆ. ಇಂಜಿನಿಯರ್ಗಳು ಅಷ್ಟೇ, ಆರ್ಕಿಟೆಕ್ಟ್ಗಳು ಅಷ್ಟೇ, ನಿಮ್ಮ ಮೇಲೆ ಹೊಸ ಪ್ರಯೋಗ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಮಾಡ್ಕೊಬೇಕು ಪ್ರಯೋಗ ಅಲ್ಲ, ಅವರೆಲ್ಲ ಹೊಸದೇನಾದರೂ ಕಂಡುಹಿಡಿಬೇಕು, ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಯಾವ ರೀತಿಯಪ್ಪ ಅದು ಅಂದರೆ, ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಅರ್ಧ ಪಾರ್ಕಿಂಗ್ ಮಾಡಿದು ಅರ್ಧ ಮನೆ ಮಾಡ್ತಾರೆ. ಅರ್ಧ ಮನೆ ಮಾಡಿ ಮೇಲೆ ಪೂರ್ತಿ ಮನೆ ತೊಗೊತಾರೆ. ಕೆಳಗಡೆನೂ ಸ್ವಂತಕ್ಕೆ, ಮೇಲೇನೂ ಸ್ವಂತಕ್ಕೆ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ನಾವು ಸಿಂಹದ್ವಾರ ಅಂತ ಕರಿತೀರಿ, ಅಂದರೆ ಮನೆಯ ಮೇನ್ ಡೋರು, ದೇವ್ರ ಮನೆ, ಅಡುಗೆ ಮನೆ, 3 ಒಂದೇ ಫ್ಲೋರಲ್ಲಿ ಇರಬೇಕು. ಅದು ನೀವು ಗ್ರೌಂಡ್ ಫ್ಲೋರಲ್ಲ ತೊಗೊಳ್ಳಿ, ಫಸ್ಟ್ ಫ್ಲೋರಲ್ಲಿ ಅದು ತೊಗೊಳ್ಳಿ. ಈ 3 ಒಂದೇ ಫ್ಲೋರಲ್ಲಿ ಇದ್ದರೆ ಮಾತ್ರ ನಿಮಗೆ ವಾಸ್ತುಗಿರುತ್ತೆ, ಇಲ್ಲ ಅಂದರೆ ಅದು ವಾಸ್ತುಗೆ ಇರೋದಿಲ್ಲ. ಇನ್ನು ತುಂಬ ಜನ ಏನು ಮಾಡ್ತಾ ಇದ್ದಾರೆ, ಈಗ ಮುಂಚೆ ಎಲ್ಲ ನಮಗೆ ಅಡುಗೆ ಮನೆಯಲ್ಲಿ ಈಶಾನ್ಯದಲ್ಲಿ ಶಿಂಕ್ ಕೊಡ್ತಾಯಿದ್ರು. ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ದಕ್ಷಿಣದಲ್ಲಿ ಕೊಡ್ತಾರೆ. ಈ ದಕ್ಷಿಣದಲ್ಲಿ ನಾವು ನೀರನ್ನು ಉಪಯೋಗಿಸ್ಬಾರ್ದು. ನಾವು ನಮ್ಮ ಅಡುಗೆ ಮನೆಯಲ್ಲಿ ಈಶಾನ್ಯದಲ್ಲೇ ನೀರು ಉಪಯೋಗಿಸ್ಬೇಕು. ದಕ್ಷಿಣದಲ್ಲಿ ನೀರು ಉಪಯೋಗಿಸಿದಾಗ ಅದು ದೋಷ ಆಗಿ ಕನ್ವರ್ಟ್ ಆಗ್ತದೆ. ಇದಾದಮೇಲೆ ನೆಕ್ಸ್ಟ್ ನಮಗೆ ಅಡುಗೆ ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಇಲ್ಲಿ ಅಡುಗೆ ಮನೆಯಲ್ಲಿ ನೈಋತ್ಯದಿಂದ ಎಂಟ್ರಿ ಕೊಡ್ತಾರೆ. ಈ ರೂಮ್ಗೆ ಇದು ನೈಋತ್ಯ ಆಗುತ್ತೆ, ನೀಚ ಸ್ಥಾನದಿಂದ ನಾವು ಆಚೆಗೆ ಒಳಗಡೆಗೆ ಹೋಗಬಾರ್ದು. ನಿಮಗೆ ಬೇಕಿದ್ರೆ ದಕ್ಷಿಣ ಆಗ್ನೇಯ ಸ್ಲ್ಯಾಬ್ ಬರುತ್ತಲ್ಲ, ಅಲ್ಲಿ ಸ್ಲ್ಯಾಬ್ ಕಟ್ ಮಾಡಿ ಇಲ್ಲಿ ಬೇಕಾದರೆ ಡೋರ್ ತೊಗೊಬೋದು. ಈ ಮನೆಗೆ ದಕ್ಷಿಣ ಆಗ್ನೇಯ, ಟೋಟಲ್ ಮನೆಗೂ ದಕ್ಷಿಣ ಆಗ್ನೇಯ ಆಗ್ತದೆ. ಇದು ಬಂದು ನಮಗೆ ಈ ಅಡುಗೆ ಮನೆಯಲ್ಲಿ ನೈಋತ್ಯ ಮೂಲೆಗೆ ಡೋರ್ನ ಕೊಡ್ತೀರ. ತುಂಬ ಜನ ತಪ್ಪುಗಳು ಮಾಡ್ತಾ ಇದ್ದೀರಾ, ಮಾಡಬೇಡಿ. ಇದಾದಮೇಲೆ ನಮಗೆ ಈ ಡೋರ್ ಬಂದಮೇಲೆ ಕಾಂಪೌಂಡ್ಗೂ ಮತ್ತು ಅಡುಗೆ ಮನೆಗೂ ಮಧ್ಯೆ ಇದು ಡೌನ್ ಇರುತ್ತೆ. ಯಾವಾಗ ನಾವು ದಕ್ಷಿಣಕ್ಕೆ ಇಳಿತೀರಿ ಇಳಿಬಾರ್ದು, ಆರೋಗ್ಯ ಸಮಸ್ಯೆ ಆಗ್ತದೆ. ಸೊ ಇಲ್ಲಿ ಬಾಗಿಲು ಕೊಟ್ಟರೆ ಅದೇ ಲೆವೆಲ್ಲೇ ಇರಬೇಕು. ಯಾವುದೇ ಕಾರಣಕ್ಕೂ ನಾವು ದಕ್ಷಿಣಕ್ಕೆ ಮನೆಯಿಂದ ಆಚೆಗೆ ಇಳಿಬಾರ್ದು. ಆ ರೀತಿ ಇರೋ ಥರ ಮಾಡ್ಬಿಡಿ. ನಾನು ಸೈಟ್ ವಿಸಿಟಿಂಗ್ ಹೋದಾಗ ಹಳೆ ಮನೆಗಳಿರುತ್ತಲ್ವ, ಅದೇನು ಅಂದರೆ ಸೌದೆ ಒಲೆ ಅಡುಗೆ ಮಾಡಿ, ಇವಾಗ ಗ್ಯಾಸ್ನ ಉಪಯೋಗಿಸೋಂಥ ಮನೆಗಳಲ್ಲಿ ಚಿಮ್ನಿನ ಹಾಗೆ ಬಿಟ್ಟಿರ್ತಾರೆ ಅಡುಗೆ ಮನೆಯಲ್ಲಿ. ಅವಾಗ ಏನು ಮಾಡ್ತಾಯಿದ್ರು, ಸೌದೆ ಒಲೆಯಲ್ಲಿ ಮಾಡಿದಾಗ ಹೊಗೆ ಹೋಗ್ಬೇಕಂತ ಚಿಮ್ನಿ ಮಾಡ್ತಾಯಿದ್ರಿ. ಆ ಚಿಮ್ನಿನ ತೆಗಿಬೇಕು. ನೀವು ಸೌದೆ ಒಲೆ ಉಪಯೋಗಿಸಿದ್ರೆ ಮಾತ್ರ ನಾವು ಚಿಮ್ನಿನ ಉಳಿಸ್ಕೊಬೋದು. ನಾವು ಗ್ಯಾಸಲ್ಲಿ ಅಡುಗೆ ಮಾಡ್ತೀನಿ ಅಂದಾಗ ಚಿಮ್ನಿನ ಇಸ್ಕೊಬಾರ್ದು, ಅದನ್ನು ತೆಗಿಬೇಕಾಗುತ್ತೆ. ಇದಾದಮೇಲೆ ನಮಗೆ ಮನೆಯಿಂದ ಹೊರಗಡೆ ಮೆಟ್ಲುಗಳು ಎಲ್ಲೆಲ್ಲಿ ಬರಬೇಕು ಅಂತ ನೋಡ್ರಿ. ಇದು ಅಗ್ನಿ ಮೂಲೆಯಲ್ಲಿ ಬರಬೇಕು.
ಈ ರೀತಿ ಬರಬೇಕಾಗುತ್ತೆ ಮೆಟ್ಲನ್ನ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ಇಲ್ಲಿ ಮಾತ್ರ ಅಂದರೆ ನಾವು ದಕ್ಷಿಣ ಕತ್ತಿ ಬಲಭಾಗದಿಂದ ಉತ್ತರ ಟರ್ನ್ ಆಗಬೇಕು. ಅಗ್ನಿ ಮೂಲೆಯಲ್ಲಿ ಮೆಟ್ಲು ಬಂದರೆ ಅಲ್ಲಿ ಕೊಡೋಕ್ಕೆ ಜಾಗ ಇಲ್ಲ ಸರ್ ಅಂದರೆ ವಾಯುವ್ಯದಲ್ಲಿ ಪಶ್ಚಿಮ ಕತ್ತಿ ಎಡಭಾಗದಿಂದ ಪೂರ್ವ ಟರ್ನ್ ಆಗಬೇಕು. ಮನೆಯಿಂದ ಹೊರಗಡೆ ಈ ಎರಡೇ ಜಾಗದಲ್ಲಿ ಸೇಮ್ ಡೈರೆಕ್ಷನಲ್ಲಿ ಕೊಡಬೇಕು. ಬೇರೆ ಬೇರೆ ಎಲ್ಲ ಒಬ್ಬೊಬ್ರು ವಿಚಿತ್ರವಾಗಿ ಕೊಟ್ಕೊತೀರಾ, ಕೊಡಬೇಡಿ. ಇಲ್ಲೇನು ದಕ್ಷಿಣ ಕತ್ತಿ ಬಲಭಾಗದಿಂದ ಉತ್ತರ ಟರ್ನ್ ಆಗಬೇಕು. ಅಗ್ನಿ ಮೂಲೆಯಲ್ಲಿ ಮೆಟ್ಲು ಬಂದರೆ ವಾಯುವ್ಯದಲ್ಲಿ ಬಂದರೆ ಪಶ್ಚಿಮ ಕತ್ತಿ ಎಡಭಾಗದಿಂದ ಪೂರ್ವ ಟರ್ನ್ ಆಗಬೇಕು. ಇದು ಎರಡೇ ನಮಗೆ ಚೆನ್ನಾಗಿ ಬರೋದು. ಅದು ಬಿಟ್ಟು ನೀವು ಬೇರೆ ಏನೇ ಡೈರೆಕ್ಷನ್ ಕೊಟ್ಟರು ಚೆನ್ನಾಗಿ ಬರೋದಿಲ್ಲ. ಇದಾದಮೇಲೆ ಮನೆಯ ಒಳಗಡೆ ಎಲ್ಲಿ ಕೊಡಬೇಕು ನೋಡಿ. ಮನೆ ಒಳಗಡೆ ಕೊಟ್ಟರೆ ಒಂದು ದಕ್ಷಿಣ ಮಧ್ಯಭಾಗ ಇಲ್ಲಿ ಕೊಡಬೇಕು. ಯಾವುದೇ ಕಾರಣಕ್ಕೂ ನೈಋತ್ಯ ಕಡೆ ಬರಬಾರ್ದು ಮೆಟ್ಲು. ಟೋಟಲ್ ಮೆಜರ್ಮೆಂಟ್ ಇನ್ನರ್ ಟು ಇನ್ನರ್ ತೊಗೊಂಡಾಗ ದಕ್ಷಿಣ ಮಧ್ಯಭಾಗದಲ್ಲೇ ಇರಬೇಕು. ಬೇಕಿದ್ರೆ ಒಂದು ಸ್ವಲ್ಪ ಪೂರ್ವಕ್ಕೆ ಬರ್ಬೋದೇ ಹೊರತು ಈ ಕಡೆ ನೈಋತ್ಯಕ್ಕೆ ಹೋಗಾಗಿಲ್ಲ. ಅಗ್ನಿಮೂಲ ಕಡೆ ಬರಲಿ, ನೈಋತ್ಯ ಕಡೆ ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು. ಇದಾದಮೇಲೆ ನಮಗೆ ಪಶ್ಚಿಮ ಮಧ್ಯಭಾಗದಲ್ಲಿ ಸೇಮ್ ಬರ್ಬೋದು. ಸ್ವಲ್ಪ ವಾಯುವ್ಯ ಕಡೆ ಹೋದ್ರೂ ಆಗುತ್ತೆ. ನೈಋತ್ಯದ ಕಡೆ ಯಾವಾಗ ನಾವು ಪಶ್ಚಿಮ ಮಧ್ಯಭಾಗದಲ್ಲಿ ಮಾಡಿದಾಗ ಮೆಟ್ಲುಗಳನ್ನ ಮಧ್ಯದಲ್ಲೇ ಮಾಡಬೇಕು. ನೈಋತ್ಯ ಕಡೆ ಪುಷ್ ಮಾಡಬೇಡಿ, ತೊಂದರೆ ಆಗ್ತದೆ. ಅದು ಬಿಟ್ಟು ನಮ್ಗೆ ವಾಯುವ್ಯದಲ್ಲಿ ಅಂದರೆ ಈ ಕಾರ್ನರಲ್ಲಿ ಕೊಡ್ದಿರಾ ಇಲ್ಲೇನಾದರೂ ಒಂದು ರೂಮ್ ಏನಾದರೂ ಕ್ರಿಯೇಟ್ ಮಾಡಿ ಇಲ್ಲಿ ಬೇಕಾದರೆ ಕೊಡ್ಬೋದು ನಾವು ಮೆಟ್ಲುಗಳನ್ನ. ಆವಾಗ ನಮಗೆ ಬರ್ತದೆ. ಎಲ್ಲರೂ ಏನು ಮಾಡ್ತೀರಾ, ಈ ಕಾರ್ನರ್ ತಳ್ಳಿಬಿಡ್ತೀರಾ. ತಳ್ಳಬೇಡಿ, ಅದರಿಂದ ಆರೋಗ್ಯ ಸಮಸ್ಯೆ ಬರ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಬರಬೇಕಾಗಿರೋದು ಮೆಟ್ಲು ಆಚೆ ಆದರೆ 2 ಹತ್ರ, ಒಳಗಡೆ 3 ಜಾಗದಲ್ಲಿ ಬರ್ಬೋದು. ಇದು ಬಿಟ್ಟು ನೀವು ಎಲ್ಲೇ ತೊಗೊಂಡ್ರೂ ಅದು ದೋಷ ಆಗಿ ಕನ್ವರ್ಟ್ ಆಗ್ತದೆ. ತುಂಬ ಜನ ಲಿಫ್ಟ್ನ ಸರಿಯಾದ ಜಾಗ ಗೊತ್ತಿಲ್ದಿರ ಅವರ ಅನುಕೂಲ ಇರೋತ್ತಾಗ ಮಾಡ್ಕೊತಾ ಇದ್ದಾರೆ. ಏನಪ್ಪ ಅಂದರೆ ನೋಡ್ರಿ, ಇಲ್ಲಿ ಅಗ್ನಿ ಮೂಲೆಯಲ್ಲಿ ಮೆಟ್ಲು ಬರುತ್ತಲ್ವ, ಮೆಟ್ಲು ಮಧ್ಯ ಮಾಡ್ಕೊತಾ ಇದ್ದೀರಾ. ಮಾಡ್ಕೊಬಾರ್ದು, ದೋಷ ಆಗ್ತದೆ. ಅದೇ ರೀತಿ ವಾಯುವ್ಯದಲ್ಲಿ ಮೆಟ್ಲು ಮಾಡ್ಬಿಡ್ತೀರಾ, ಮೆಟ್ಲು ಮಧ್ಯದಲ್ಲಿ ಮಾಡ್ತೀರಾ, ಮಾಡಬೇಡಿ. ಇದರಿಂದ ನಿಮ್ಮ ಜೀವನನ ನೀವೇ ಹಾಳು ಮಾಡ್ಕೊತೀರಾ, ಬೇರೆ ಯಾರು ಮಾಡಲ್ಲ. ನಮ್ಮ ಕಾಲ ಮೇಲೆ ನಾವೇ ಕಲ್ಲೆ ತಗೊಳೋದು ಅಂದರೆ ಇದೇನೆ. ಅರ್ಥ ಆಯ್ತಾ? ಈ ಥರ ಮಾಡ್ಕೊಬೇಡಿ. ಗೊತ್ತಿರೋರ ಹತ್ರ ತಿಳ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ವರ್ಕೌಟ್ ಮಾಡಿ ಲಿಫ್ಟ್ಗಳನ್ನ ಅಳವಡಿಸ್ಕೊಡಿ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಮನೆ ಅರ್ಧ ಮಾಡ್ತಾರೆ ಸ್ವಂತಕ್ಕೆ, ಫಸ್ಟ್ ಫ್ಲೋರಲ್ಲಿ ಪೂರ್ತಿ ಅವರೇ ಉಪಯೋಗಿಸ್ತಾ ಇರ್ತಾರೆ. ಆವಾಗ ಅದು ಪಶ್ಚಿಮ ಮಧ್ಯಭಾಗ, ದಕ್ಷಿಣ ಮಧ್ಯಭಾಗದಲ್ಲಿ ಲಿಫ್ಟ್ಗಳನ್ನ ಕೊಡ್ತೀರಾ. ನೀವು ಯಮನ ಸ್ಥಾನದಿಂದ ಎಂಟ್ರಿ ಆಗ್ತೀರಾ, ಮೇಲೆಗೆ ನೀಚ ಸ್ಥಾನದಿಂದ ಎಂಟ್ರಿ ಆಗ್ತೀರಾ. ಲಿಫ್ಟ್ಗಳನ್ನ ಕೊಡಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಲ್ಲಿ ವರ್ಕೌಟ್ ಮಾಡಿಕೊಂಡು ಲಿಫ್ಟ್ಗಳನ್ನ ತೊಗೊಳ್ಳಿ. ನಾನು ಸಾಮಾನ್ಯವಾಗಿ ಸೈಟ್ ವಿಸಿಟಿಂಗ್ ಹೋದಾಗ ಇರ್ತಕ್ಕಂಥ ಸಮಸ್ಯೆಗಳನ್ನ ತೊಗೊಂಡು ಇವತ್ತು ವಿಡಿಯೋನ ಮಾಡಿದ್ದೀನಿ. ಮತ್ತು ಇದು ಎಲ್ಲೆಲ್ಲಿ ಲಿಫ್ಟ್ ಬರಬೇಕು, ಮೆಟ್ಲು ಯಾವ ಥರ ಇರಬೇಕು ಅಂತ ನಾನು ಸುಮಾರು ವಿಡಿಯೋ ಇದ್ದಾವೆ. ನೋಡಿಬಿಟ್ಟು ನೀವು ಮನೆ ಕಟ್ಟಬೇಕಾದ್ರೆ ಅದರಲ್ಲಿ ಪ್ಲ್ಯಾನ್ ಮಾಡಿಸ್ಕೊಂಡು ಮನೇನ ಕಟ್ಕೊಳ್ಳಿ. ಮನೇನ ಕಟ್ಕೊಳ್ಳೋಕ್ಕಿಂತ ಮುಂಚೆ ಇವತ್ತು ನನಗೆ ಬೆಳಗ್ಗೆ ಒಬ್ರು ಫೋನ್ ಮಾಡಿದರು, ಹತ್ತಿ ಬೇರೆಯವರು. ಅವ್ರು ಮೊದಲೇ ಪ್ಲ್ಯಾನ್ ಕಳಿಸಿದ್ರು. ನಾನು ಬ್ಯುಸಿ ಇದ್ದೆ, ಪ್ಲ್ಯಾನ್ ವೆರಿಫಿಕೇಷನ್ ಮಾಡ್ಕೊಂಡಿಲ್ಲ. ಈಗ 3 ಫ್ಲೋರ್ ಮೋಲ್ಡ್ ಆಗಿದೆ, ಇವಾಗ ಕರಿತಾ ಇದ್ದಾರೆ. ಈಗ ಏನಕ್ಕೆ ಕರಿತೀರಾ ಸರ್ ಅಂದರೆ, ಇಲ್ಲ ನೀವು ಬನ್ನಿ ಸರ್ ಅಂತ ಈಗ ಕರೀತಾರೆ. ಪ್ಲ್ಯಾನ್ ಆಗ್ತಿದ್ದಾಗೇ ಫಸ್ಟ್ ವಾಸ್ತವ್ರ ಹತ್ರ ಬರಬೇಕು. ಅವಾಗ ಏನು ಬೇಕೋ ತಿದ್ಕೊಂಬೋದು. ನೀವು ಬಿಲ್ಡಿಂಗ್ ರೈಸ್ ಆದಂಗೆಲ್ಲ ನಾವು ಒಡಿಸ್ತೀರಿ ಬಂದು, ಅವಾಗ ಏನು ಮಾಡೋಕ್ಕಾಗಲ್ಲ. ನಿಮಗೂ ಅದು ಅರ್ಥ ಆಗುತ್ತೆ. ಹೌದು, ಇವ್ರು ಹೇಳ್ತಾರೆ ನಿಜ, ನಾವು ತಪ್ಪು ಮಾಡಿದ್ದೀರಿ ಅಂತ ನಿಮಗೂ ಅರ್ಥ ಆಗುತ್ತೆ. ಅವಾಗ ನೀವು ಒಡಿಸ್ಬೇಕಾಗುತ್ತೆ. ಈಗ ಕಮೆಂಟ್ಸ್ಗಳಿಗೆ ಉತ್ತರನ ಕೊಡೋಣ. ಉದಯ್ ಗೌಡ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ. ಸರ್, ನಮ್ಮ ಮನೆಯಲ್ಲಿ ಈಶಾನ್ಯ ದೇವಮೂಲೆ ಕಟ್ಟಾಗಿದೆ, ನೀವು ಹೇಳೋದು ನಿಜ. ನಮ್ಮ ಮಕ್ಕಳು ಹಾಸ್ಟೆಲಲ್ಲಿದ್ದಾರೆ, ನಾವು ಇದೇ ಮನೇಲಿದ್ದೀರಿ, ಸಮಸ್ಯೆನೂ ಇದೆ. ಬಟ್ ನಾವು ಈ ಮನೆಯಿಂದ ಬೇರೆ ಮನೆಗೆ ಹೋಗೋದಕ್ಕೆ ಆಗೋದಿಲ್ಲ, ಏನಾದರೂ ಇದಕ್ಕೆ ಪರಿಹಾರ ಕೊಡಿ ಅಂತ ಹೇಳಿದ್ದಾರೆ. ಉದಯ್ ಗೌಡ ಸರ್, ನಾವು ಹೇಳೋದು ಇಷ್ಟೇ. ಈಶಾನ್ಯ ಏನು ಕಟ್ಟಾಗಿದೆ ಅದರ ಲೆವೆಲ್ಗೆ ಅಗ್ನಿಮೂಲೆ ಒಳಗಡೆ ತೊಗೊಬೇಕು. ಇಲ್ಲ ಅಂದರೆ ಈಶಾನ್ಯ ಕಟ್ಟಾಗಿರೋದು ಅಡುಗೆ ಮನೆ ಲೆವೆಲ್ಗೆ ನೀವು ಮನೇನ ಆಚೆ ತೊಗೊಂಡಾಗ ಅಲ್ಲಿಗೆ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ಲಕ್ಷ್ಮಿ ಅನ್ನೋರು ಇನ್ನೊಂದು ಪ್ರಶ್ನೆನ ಕೇಳಿದ್ದಾರೆ. ಸರ್, ಫಸ್ಟ್ ಫ್ಲೋರಲ್ಲಿ ಅಗ್ನಿ ಮೂಲೆಯಲ್ಲಿ ನಮಗೆ ರೂಮ್ ಬಂದಿದೆ, ಅದಕ್ಕೆ ಟಾಯ್ಲೆಟ್ ರೂಮ್ ಎಲ್ಲಿ ಕೊಡಬೇಕು ಅಂತ. ನಾನು ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಇದು ಕಂಡೀಷನ್ ಅಪ್ಲೈ. ಯಾಕೆಂದರೆ ನಾವು ಆ ಮನೆನ ನೋಡಬೇಕಾಗುತ್ತೆ. ನೋಡಿಬಿಟ್ಟು ಮನೆ ಮಾರ್ಕ್ ಮಾಡಿ ಎಲ್ಲಿ ಬರೋದು ಅಂತ ನಾವು ಮಾರ್ಕ್ ಮಾಡಿಕೊಡ್ತೀವಿ. ಇದನ್ನು ತುಂಬ ಕಷ್ಟ ನಾನು ವಿಡಿಯೋದಲ್ಲಿ ಹೇಳೋದು. ಕ್ಷೀರ ಅನ್ನೋರು ಇನ್ನೊಂದು ಪ್ರಶ್ನೆನ ಕೇಳಿದ್ದಾರೆ. ಸರ್, ನಮ್ಮ ಮನೆಗೆ ದಕ್ಷಿಣ ಆಗ್ನೇಯ ಉತ್ತರ ಈಶಾನ್ಯ 2 ರೋಡ್ ಕೂತಿದೆ, ಇದರಿಂದ ಏನಾದರೂ ದೋಷ ಇದೆಯಾ, ಪರಿಹಾರ ತಿಳಿಸಿ ಅಂತ ಹೇಳಿದ್ರೆ, ಮೇಡಮ್ ಇದು ತುಂಬ ಒಳ್ಳೆಯದು. ನಮಗೆ ದಕ್ಷಿಣ ಆಗ್ನೇಯ 1 ರೋಡ್ ಕೂತಿರೋ ಸೈಡ್ ಸಿಕ್ಕಲಿ ಅಂತ ಕಾಯ್ತಾ ಇರ್ತೀರಿ. ಮತ್ತು ಉತ್ತರ ಈಶಾನ್ಯ 1 ರೋಡ್ ಕೂತಿದ್ರೆ ಸಾಕು ಅಂತ ನಾವು ಪ್ರಯತ್ನ ಪಡ್ತಾಯಿದ್ದೀರಿ. ನಿಮಗೆ ಭಗವಂತ 2 ರೋಡ್ ಕೊಟ್ಟಿದ್ದಾನೆ, ತುಂಬ ಒಳ್ಳೆಯದು. ಫೈನಾನ್ಸ್ ತುಂಬ ಸಪೋರ್ಟ್ ಮಾಡುತ್ತೆ. ಆದರೆ ನಿಮ್ಮ ಮನೆ ವಾಸ್ತುಗೆ ಅನುಗುಣವಾಗಿ ಮನೆ ಕಟ್ಕೊಂಡಿರಬೇಕು, ಆವಾಗ ಆ ಫಲಗಳು ಬರ್ತವೆ. ನೀವೇನಾದರೂ ಮನೇನ ವಾಸ್ತುಗೆ ವಿರುದ್ಧವಾಗಿ ಕಟ್ಟಿದರೆ ಈ ಯೋಗ ನಿಮಗೆ ಬರೋದಿಲ್ಲ, ಮತ್ತು ತೊಂದರೆಗೆ ಸಿಲ್ಕೊಂತೀರ. ತುಂಬ ಜನ ಇನ್ನೂ ಕಮೆಂಟ್ಸ್ ಮಾಡಿದ್ದೀರಾ, ಅದು ನನ್ನ ಗಮನದಲ್ಲೂ ಇದೆ. ಅವಕ್ಕೆಲ್ಲ ಉತ್ತರ ಕೊಡೋ ಅಂತ ಮುಂದಿನ ವಿಡಿಯೋದಲ್ಲಿ ಪ್ರಯತ್ನ ಮಾಡ್ತೀರಿ. ನಾವು ಮತ್ತು ನಮ್ಮ ಶ್ರೀಮತಿಯರು ಇದ್ರ ಬಗ್ಗೆ ಕೂತು ಚರ್ಚೆ ಮಾಡಿ ಆ ವಿಡಿಯೋನ ಪ್ರಸಾರ ಮಾಡೋಣ. ಹೊಸದೊಂದು ಏನಾದರೂ ಒಂದು ಕೊಡೋಣ ಅಂತ ನಾವು ನಮ್ಮ ಶ್ರೀಮತಿಯರು ಸೇರಿ ಹೊಸ ಪ್ರಯತ್ನ ಮಾಡ್ತಾಯಿದ್ದೀರಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅಂತ ನಾನು ಹೇಳ್ತೀನಿ.
ಇಷ್ಟು ಹೇಳ್ತಾ ನಿಮ್ಗೇನಾದರೂ ಸೈಟ್ ವಿಸಿಟಿಂಗ್ ಬೇಕಾದರೆ ಫೋನ್ ಮಾಡಿ ಅಂತ ಹೇಳ್ತಾ, ಪ್ಲ್ಯಾನ್ ವೆರಿಫಿಕೇಷನ್ ಆನ್ಲೈನಲ್ಲಿ ಮಾಡಿಸ್ಕೊಳ್ಳಿ, ನಿಮ್ಮ ಮನೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಷಯನ ತೊಗೊಂಡು ಮತ್ತೆ ಬರ್ತೀನಿ. ನಮಸ್ಕಾರ.